ಯಾವತ್ತಾದ್ರೂ ಮಳೆ ಬಂದಾಗ ಕೆಸರಲ್ಲಿ ನಡೆದು ನೀವು ಮನೆಗೆ ಹೋಗಿದ್ದೀರಾ? ಚಪ್ಲಿ ಹಾಕಿರೋ ಕಾರಣದಿಂದ ನೀವು ಆ ಕೆಸರಿಂದೇನೋ ತಪ್ಪಿಸ್ಕೊಂಡ್ಬಿಡ್ತೀರಾ. ಆದ್ರೆ ಆ ಚಪ್ಲಿಯಿಂದ ಹಾರೋ ಕೆಸರಿನ ಹನಿಗಳು ನಿಮ್ಮ ವಸ್ತ್ರಗಳನ್ನ ಮಲಿನ ಮಾಡೇ ಮಾಡುತ್ತೆ. ಹಾಗಿದ್ರೂ ಕೂಡ ಕೆಸರಿನ ಹನಿಗಳಿಂದ ನಿಮ್ಮ ವಸ್ತ್ರ ಮಲಿನವಾಗುತ್ತೆ ಅಂತ ನೀವು ಚಪ್ಲಿ ಹಾಕೋದನ್ನ ಬಿಟ್ಬಿಡ್ತೀರಾ? ಅದೇ ತರ ಜೀವನದಲ್ಲೂ ನಿಮಗೆ ಕೆಲವರು ಸಿಗ್ತಾರೆ, ಚಪ್ಪಲಿ ತರಾನೆ. ಅವರು ಕೆಸರಿಂದೇನೋ ಕಾಪಾಡ್ತಾರೆ, ಆದ್ರೆ ವಸ್ತ್ರ ರೂಪದ ನಿಮ್ಮ ಮನಸ್ಸಿನ ಮೇಲೆ ಶಂಕೆಯಿಂದ ಮಲಿನ ಮಾಡೇ ಮಾಡ್ತಾರೆ. ಈ ತರದ ಜನರಿಂದಾಗಿ ಮನಸ್ಸನ್ನ ಖಿನ್ನವಾಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಯೋಚನೆ ಮಾಡಬೇಕಾಗಿರೋದು, ನೀವು ಕೆಸರಿಂದ ಕಾಪಾಡಬೇಕಾಗಿರೋದು ನಿಮ್ಮ ಕಾಲನ್ನು ಅಥವಾ ನಿಮ್ಮ ವಸ್ತ್ರನೋ ಅಂತ. ಜೀವನದಲ್ಲಿ ಗಂಭೀರವಾಗಿರೋದು ಒಳ್ಳೆ ವಿಷಯ, ಆದ್ರೆ ಪ್ರತಿ ಮಾತನ್ನು ಗಂಭೀರವಾಗಿ ತಗೊಳ್ತಾ ಹೋದ್ರೆ ಆಗ ನಿಮ್ಮ ಜೀವನದ ಆನಂದನೇ ಮುಗ್ದು ಹೋಗುತ್ತೆ. ಈ ಲೋಕಕ್ಕೆ ಅಂತ್ಯ ಇದೆ. ಇಲ್ಲಿ ಸದಾಕಾಲ ಜೀವಂತವಾಗಿರುವಂತದ್ದು ಏನೂ ಇಲ್ಲ. ಎಲ್ಲಿ ತನಕ ಈ ಜೀವನ ಇದೆಯೋ ಸಂತೋಷ ಮತ್ತು ಆನಂದದಿಂದ ಇರಿ. ನಿಮ್ಮೇಲೆ ಸಿಡಿಯೋ ಕೆಸರಿನ ಮೇಲೆ ಗಮನ ಕೊಡ್ಲೇಬೇಡಿ. ಕೇವಲ ಆನಂದವನ್ನ ಹಂಚ್ತಾ ಇರಿ. ಆಗ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ, ರಾಧೆ ರಾಧೆ.